ರಾಜ್ಯ ಸರ್ಕಾರವು ಮಂಡ್ಯ ಜಿಲ್ಲೆಯ 7 ತಾಲೂಕುಗಳ ಪೈಕಿ 6 ತಾಲೂಕುಗಳ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನ ತಲಾ 50 ಕೋಟಿ ಜೊತೆಗೆ ವಿಶೇಷ ಅನುದಾನವಾಗಿ 100 ಕೋಟಿ ರೂಪಾಯಿಗಳನ್ನು ನೀಡಿದೆ. ಆದರೆ ಜೆಡಿಎಸ್ ಶಾಸಕ ಎಂಬ ಕಾರಣಕ್ಕಾಗಿ ಕೃಷ್ಣರಾಜಪೇಟೆ ಕ್ಷೇತ್ರಕ್ಕೆ ಕೇವಲ 25 ಕೋಟಿ ಅನುದಾನ ನೀಡಿ ತಾರತಮ್ಯ ಮಾಡುತ್ತಿದೆ. ಇದರಿಂದ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ. ಜಿಲ್ಲೆಯ ಅಭಿವೃದ್ಧಿಗೆ ಬಗ್ಗೆ ಚರ್ಚೆ ನಡೆಸುವ ಸಭೆಗೆ ಮಂಡ್ಯ ಜಿಲ್ಲೆಯ ಶಾಸಕರ ಸಭೆ ಕರೆಯುವಾಗ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ 6 ಮಂದಿ ಶಾಸಕರನ್ನು ಮಾತ್ರ ಸಭೆಗೆ ಕರೆಯುತ್ತಾರೆ. ನನಗೆ ಆಹ್ವಾನವನ್ನೇ ನೀಡುವುದಿಲ್ಲ ಎಂದು ಶಾಸಕ ಎಚ್.ಡಿ. ಮಂಜು ಸಿಎಂ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ನನಗೊಬ್ಬರು ಮಾತ್ರ ಅವರೆಲ್ಲರೂ ಡೆವಲಪ್ಮೆಂಟ್ ವಿಚಾರಕ್ಕೆ ಮೀಟಿಂಗ್ ಕರೀತಾರೆ, ನಾನು ಒಬ್ಬನು ಕರೆಯಲ್ಲ. ಯಾಕೆ? ನಾನು JDS. ಯಾವುದೇ ಕೆಲಸ ಹುಮ್ಮಸ್ಸಲ್ಲಿ ಮಾಡಬೇಕು ಅಂದರೆ ಕೂಡ ರೂಲಿಂಗ್ ಪಾರ್ಟಿ ಇರಬೇಕು. ಅಂಥ ಸಂದರ್ಭದಲ್ಲಿ ನಾನು ಹೇಳಿ ಕೇಳಿ ಯುವಕ, ನಾನು ಚುನಾವಣಾ ಪೂರ್ವದಲ್ಲೂ ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಇಂಡಸ್ಟ್ರಿ ತಂದು ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅನ್ನೋ ನನ್ನ ಕೆಲಸ ಹೋಗೋದು ಒಂದು ಮನಸ್ಸಲ್ಲಿ ಹೋದಂಥದ್ದು. ಆದರೆ ಪರಿಸ್ಥಿತಿ ಇವತ್ತು ನನ್ನ ಏನು ಹುಮ್ಮಸ್ಸಲ್ಲಿ ಕೆಲಸ ಮಾಡೋಕ್ಕೆ ಹೋದೆ, ಅದಕ್ಕೆ ನಾನು ಅಷ್ಟೊಂದು ಹುಮ್ಮಸ್ಸಲ್ಲಿ ಕೆಲಸ ಮಾಡೋಕ್ಕಾಗ್ತದೆ. ಯಾಕೆ ಅಂದರೆ ಕಾರಣ ಸರ್ಕಾರ ಇಲ್ಲ.